ಕರ್ನಾಟಕಕ್ಕೂ ಆರೋಗ್ಯ ವಿಮೆಯನ್ನ ಆ ಯೋಜನೆಯನ್ನ ವಿಸ್ತರಿಸಿದೆ ಮಹಾರಾಷ್ಟ್ರ. ಬೆಳಗಾವಿಯಲ್ಲೇ ಆರೋಗ್ಯ ವಿಮಾ ಕೇಂದ್ರವನ್ನ ತೆರೆದಿದೆ ಮಹಾರಾಷ್ಟ್ರ. 865 ಗ್ರಾಮಗಳಿಗೆ ಯೋಜನೆಯನ್ನ ವಿಸ್ತರಿಸಿರುವ ಮಹಾರಾಷ್ಟ್ರ ಸರ್ಕಾರ ಮಹಾತ್ಮ ಜ್ಯೋತಿರಾವ್ ಫುಲೆ ಜನಾರೋಗ್ಯ ವಿಮೆಯನ್ನ ಜಾರಿಗೊಳಿಸಿರುವಂತದ್ದು. ಆ ಯೋಜನೆಯನ್ನ ಕರ್ನಾಟಕಕ್ಕೂ ವಿಸ್ತರಿಸಿ ಬೆಳಗಾವಿಯಲ್ಲಿ ಕೇಂದ್ರ ತೆರೆದಿದೆ. ಆದರೆ ರಾಜ್ಯದಲ್ಲಿ ಈ ಯೋಜನೆ ಜಾರಿಯಾಗಿದ್ರು ರಾಜ್ಯ ಸರ್ಕಾರ ಮಾತ್ರ ಸೈಲೆಂಟ್ ಆಗಿದೆ. ಹೀಗಾಗಿ ಕರ್ನಾಟಕ ಸರ್ಕಾರದ ಮೌನಕ್ಕೆ ಕನ್ನಡ ಪರ ಸಂಘಟನೆಗಳು ಆಕ್ರೋಶ ವ್ಯಕ್ತಪಡಿಸ್ತಾ ಇದೆ. ಕರ್ನಾಟಕದಲ್ಲಿ ಈ ಯೋಜನೆ ಜಾರಿಗೆ ಮಹಾರಾಷ್ಟ್ರ ಸರ್ಕಾರ 34 ಕೋಟಿ ಮೀಸಲಿಟ್ಟಿದೆ. ಕಳೆದ ವರ್ಷವೇ ಈ ಯೋಜನೆಯನ್ನ ಘೋಷಿಸಿತ್ತು. ಮಹಾರಾಷ್ಟ್ರ ಸಿಎಂ ತಾವು ಸಿಎಂ ಆಗ್ತಾ ಇದ್ದಂತೆ ಯೋಜನೆಯನ್ನ ವಿಸ್ತರಿಸ್ತೀನಿ ಅಂತ ಹೇಳಿದ್ದು. ಈಗ ವಿಸ್ತರಿಸಿದ್ದಾರೆ ಶಿಂಧೆ. ಇಷ್ಟಾಗಿಯೂ ಕೂಡ ಕರ್ನಾಟಕ ರಾಜ್ಯ ಸರ್ಕಾರ ಮೌನ ವಹಿಸಿದೆ ಅಂತ ಆಕ್ರೋಶ ವ್ಯಕ್ತಪಡಿಸಿದೆ ಕನ್ನಡ ಪರ ಸಂಘಟನೆ. ಇನ್ನು ಆರೋಗ್ಯ ವಿಮೆ ಯೋಜನೆಯನ್ನ ಜಾರಿಗೊಳಿಸುವುದಕ್ಕೆ ಎಂಇಎಸ್ ಪುಂಡರ ಬಳಕೆಯಾಗ್ತಾ ಇದೆ. ಎಂಇಎಸ್ ಕಾರ್ಯಕರ್ತರನ್ನ ಬಳಕೆ ಮಾಡಿಕೊಂಡಿದೆ ಮಹಾರಾಷ್ಟ್ರ. ಆ ಯೋಜನೆಯ ಲಾಭ ಪಡೆಯುವುದಕ್ಕೆ ಸೇವಾ ಕೇಂದ್ರಗಳಲ್ಲಿ ಅರ್ಜಿ ವಿತರಣೆಯಾಗ್ತಾ ಇದೆ. ಈ ಯೋಜನೆಯಡಿ 5 ಲಕ್ಷದವರೆಗೂ ಚಿಕಿತ್ಸೆ ಪಡೆಯಬಹುದು. ಈ ಯೋಜನೆಯ ಫಲಾನುಭವಿ ಆಗಬೇಕಾದ್ರೆ ಶಿಫಾರಸು ಪತ್ರ ಕಡ್ಡಾಯ ಆಗಿರುತ್ತೆ. ಎಂಇಎಸ್ನಿಂದ ಆ ಶಿಫಾರಸು ಪತ್ರವನ್ನು ಕಡ್ಡಾಯಗೊಳಿಸಿದೆ ಮಹಾರಾಷ್ಟ್ರ. ಪಕ್ಕದ ರಾಜ್ಯ ಮಹಾರಾಷ್ಟ್ರ ಕರ್ನಾಟಕದಲ್ಲಿ ತನ್ನ ಆರೋಗ್ಯ ವಿಮೆ ಯೋಜನೆಯನ್ನ ವಿಸ್ತರಿಸಿರುವಂಥದ್ದು. ಇಷ್ಟಾಗಿಯೂ ಕೂಡ ರಾಜ್ಯ ಸರ್ಕಾರ ಕರ್ನಾಟಕದಲ್ಲಿ ಮೌನಕ್ಕೆ ಜಾರಿದೆ ಎನ್ನುವುದು ಕನ್ನಡ ಪರ ಸಂಘಟನೆಗಳ ಆಕ್ರೋಶಕ್ಕೆ ಕಾರಣ ಆಗಿದೆ. ಅದರ ಜೊತೆಗೆ ಈ ಮಹಾತ್ಮ ಜ್ಯೋತಿರಾವ್ ಫುಲೆ ಜನಾರೋಗ್ಯ ವಿಮೆಯನ್ನು ಜಾರಿಗೊಳಿಸಿರುವಂತಹ ಮಹಾರಾಷ್ಟ್ರ ಸರ್ಕಾರ ಅದನ್ನ ಕರ್ನಾಟಕದಲ್ಲಿ ಜಾರಿಗೊಳಿಸುವುದಕ್ಕೆ ಎಂಇಎಸ್ ಕಾರ್ಯಕರ್ತರನ್ನ ಬಳಕೆ ಮಾಡಿಕೊಳ್ತಾ ಇದೆ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ರಿಪೋರ್ಟರ್ ಅನಿಲ್. ಈಗ ಸಂಪರ್ಕದಲ್ಲಿದ್ದಾರೆ. ಅನಿಲ್, ಮಹಾರಾಷ್ಟ್ರ ಹೇಗೆ ತನ್ನ ಯೋಜನೆಯನ್ನ ಕರ್ನಾಟಕದಲ್ಲಿ ಜಾರಿಗೊಳಿಸೋದಕ್ಕೆ ಸಾಧ್ಯ ಆಗುತ್ತೆ? ಯಾಕೆ ಆದರೂ ಕೂಡ ರಾಜ್ಯ ಸರ್ಕಾರ ಸುಮ್ಮನಿದೆ? ನಿಜಕ್ಕೂ ಅಚ್ಚರಿ ಆಗತ್ತೆ. ವಿಷಯ ಗೊತ್ತಾಗಿಲ್ವಾ, ತಿಳಿದು ಬಂದಿಲ್ವಾ? ಯಾವಾಗಿನಿಂದ ನಡೀತಾ ಇದೆ ಈ ಪ್ರಯತ್ನ? ಯಾವ ರೀತಿಯಲ್ಲಿ ಪಕ್ಕದ ರಾಜ್ಯದ ಯೋಜನೆ ನಮ್ಮ ರಾಜ್ಯದಲ್ಲಿ ಜಾರಿಗೊಳಿಸೋದಕ್ಕೆ ಸಾಧ್ಯ ಆಗ್ತಾ ಇದೆ ಅಂತ? ಹೌದು ಪ್ರತಿಮಾ, ಯಾವಾಗ್ಲೂ ರಾಜ್ಯದಲ್ಲಿ ಯಾವುದೇ ಸರ್ಕಾರ ಬಂದ್ರು ಬೆಳಗಾವಿ ಸೇರಿದಂತೆ ಗಡಿ ಭಾಗದ 865 ಪ್ರದೇಶಗಳು ಕರ್ನಾಟಕಕ್ಕೆ ಸೇರಿದ್ದು ಅಂತೇಳಿ ಎಲ್ಲಾ ಸರ್ಕಾರಗಳು ಹೇಳ್ತವೆ, ಎಲ್ಲಾ ಮುಖ್ಯಮಂತ್ರಿಗಳು ಹೇಳ್ತಿರ್ತಾರೆ. ಆದ್ರೆ ಇತ್ತ ಮಹಾರಾಷ್ಟ್ರ ಕೂಡ 865 ಗ್ರಾಮಗಳು ಮಹಾರಾಷ್ಟ್ರಕ್ಕೆ ಸೇರ್ಬೇಕು ಅಂತೇಳಿ ವಾದವನ್ನ ಮಾಡ್ಕೊತ ಬಂದಿರುವಂತದ್ದು. 2004ರಲ್ಲಿ ಈ ಸಂಬಂಧ ಸುಪ್ರೀಂ ಕೋರ್ಟ್ಗೂ ಕೂಡ ಹೋಗಿರುವಂತದ್ದು. ಇದೀಗ ಗಡಿ ವಿವಾದ ಸುಪ್ರೀಂ ಕೋರ್ಟ್ ನಲ್ಲಿ ವಿಚಾರಣೆ ನಡೀತಿರುವಂತದ್ದು. ಇಂಥ ಸಂದರ್ಭದಲ್ಲಿ ಇದೀಗ ಮಹಾರಾಷ್ಟ್ರ ಸರ್ಕಾರ ಒಂದು ಹೆಜ್ಜೆ ಮುಂದೆ ಹೋಗಿ ತನ್ನ ಯೋಜನೆಯನ್ನ ಕರ್ನಾಟಕ ನೆಲದಲ್ಲಿ ವಿಸ್ತರಣೆಯನ್ನ ಮಾಡಿರುವಂತದ್ದು. ಅದರಲ್ಲೂ ಪ್ರಮುಖವಾಗಿ ಒಕ್ಕೂಟ ವ್ಯವಸ್ಥೆಯನ್ನೇ ಧಿಕ್ಕರಿಸಿ ಇದೀಗ ಮಹಾರಾಷ್ಟ್ರ ಸರ್ಕಾರ ಮತ್ತೆ ಉತ್ತರತನ ಮೆರೆದಿರುವಂತದ್ದು. ಕಳೆದ ವರ್ಷ ಅಷ್ಟೇ ಏಕನಾಥ್ ಶಿಂದೆ ಅವರು ತನ್ನ ರಾಜ್ಯದಲ್ಲಿರ್ತಕ್ಕಂತಹ ಮಹಾತ್ಮ ಫುಲೆ ಆರೋಗ್ಯ ವಿಮಾ ಯೋಜನೆಯನ್ನ ಕರ್ನಾಟಕಕ್ಕೆ ವಿಸ್ತರಿಸುವುದಾಗಿ, ಅದರಲ್ಲೂ ಗಡಿ ಭಾಗದ ಮರಾಠಿ ಭಾಷಿಕರಿಗೆ ವಿಸ್ತರಿಸುವುದಾಗಿ ಹೇಳಿದ್ರು. ಅದರ ಕಳೆದ ಜನವರಿ 1ರಿಂದ ಈ ಯೋಜನೆ ಈಗಾಗಲೇ ಕರ್ನಾಟಕದ ಗಡಿ ಭಾಗದಲ್ಲಿ ಜಾರಿ ಇರುವಂತದ್ದು. ಈಗಾಗಲೇ 4-5 ಫಲಾನುಭವಿಗಳು ಕೂಡ ಇದರ ಲಾಭವನ್ನ ಪಡೆದಿರುವಂತದ್ದು. ದುರಂತ ಏನಂತಂದ್ರೆ ಬೆಳಗಾವಿಯ 2 ಆಸ್ಪತ್ರೆಗಳು ಕೂಡ ಈ ಯೋಜನೆ ವ್ಯಾಪ್ತಿಗೆ ಒಳಪಟ್ಟಿರುವುದು ಕರ್ನಾಟಕ ಸರ್ಕಾರಕ್ಕೂ ಗೊತ್ತಿಲ್ಲ, ಆರೋಗ್ಯ ಸಚಿವರಿಗೂ ಕೂಡ ಗೊತ್ತಿಲ್ಲ. ಅದನ್ನ ತಡೆಯುವ ಪ್ರಯತ್ನವನ್ನು ಕರ್ನಾಟಕ ಸರ್ಕಾರ ಮಾಡಿಲ್ಲ. ಮತ್ತೊಂದೆಡೆ ಈ ಸುಪ್ರೀಂ ಕೋರ್ಟ್ ನಲ್ಲಿ ಈ ಯೋಜನೆಯ ಲಾಭ ಪಡಿಬೇಕಾದರೆ ಪ್ರತಿಯೊಬ್ರು ಕೂಡ ನಾನು ಮರಾಠಿ ಭಾಷಿಕ ಅಂತ ಹೇಳಿ ಪ್ರಮಾಣ ಪತ್ರವನ್ನ ಅರ್ಜಿಯಲ್ಲಿ ನಮೂದು ಮಾಡಬೇಕು. ಈ ಅರ್ಜಿಯನ್ನ ಸಂಗ್ರಹಿಸಿ ಇದೀಗ ಮಹಾರಾಷ್ಟ್ರ ಸರ್ಕಾರ ಏನ್ ಮಾಡುತ್ತೆ ಅಂತ ಸುಪ್ರೀಂ ಕೋರ್ಟ್ಗೆ ಸಬ್ಮಿಟ್ ಮಾಡಿ ಇವರೆಲ್ಲ ಗಡಿ ಭಾಗದಲ್ಲಿರ್ತಕ್ಕಂಥ ಎಲ್ಲರೂ ಕೂಡ ಮರಾಠಿ ಭಾಷಿಕರು ಅಂತೇಳಿ ಬಿಂಬಿಸುವ ಹುನ್ನಾರವನ್ನ ಮಹಾರಾಷ್ಟ್ರ ಸರ್ಕಾರ ಮಾಡ್ತಿದೆ. ಹೀಗಾಗಿ ಇದಕ್ಕೆ ಪ್ರತ್ಯುತ್ತರ ನೀಡುವ ಕೆಲಸವನ್ನ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮಾಡಬೇಕು ಅಂತೇಳಿ ಕನ್ನಡ ಪರ ಸಂಘಟನೆಗಳು ಕೂಡ ಈಗ ಆಗ್ರಹವನ್ನ ಮಾಡ್ತಿರುವಂತದ್ದು. ಪ್ರತಿಮಾ, ಥ್ಯಾಂಕ್ ಯು ಅನಿಲ್ ತಮ್ಮೆಲ್ಲ ಮಾಹಿತಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.